ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೊಗಡು ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಯಾವುದು ಅಂದರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಯಾವ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ. ಒಂದು ಗಿಫ್ಟ್ ಬಾಕ್ಸ್ ಬಂತು ನಮ್ಮ ಮನೆಗೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ಈ ಒಂದು ಗಿಫ್ಟ್ ಬಾಕ್ಸ್ ಬಂತು. ಯಾರು ಕಳಿಸಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಸೊ ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ನಮ್ಮ ಪ್ರದೀತ್ಯನ ಮಾಮಿ ಈ ಗಿಫ್ಟ್ ಬಾಕ್ಸನ್ನು ಕಳಿಸಿದ್ಲು. ಮಾಮಿ ಅಂತಂದರೆ ನಮ್ಮ ತಮ್ಮನ ಫಿಯಾನ್ಸೆ ರಂಜು ಅಂತ. ಸೊ ಅವಳು ಇದನ್ನ ಗಿಫ್ಟ್ ಬಾಕ್ಸನ್ನು ಅವನಿಗೆ ಕಳಿಸಿದ್ಲು. ಗಿಫ್ಟ್ ಬಾಕ್ಸ್ ಮೇಲೆ ಒಂದು ಕಾರ್ಡ್ ಇತ್ತು. ಸೊ ಆ ಕಾರ್ಡನ್ನು ನೋಡಿದ ಮೇಲೆ ಗೊತ್ತಾಯಿತು ಇದನ್ನು ರಂಜುನೇ ಸೆಂಡ್ ಮಾಡಿದ್ದು ಅಂತ. ಎಂಜಾಯ್ ಯುವರ್ ಗಿಫ್ಟ್ ಫ್ರಾಮ್ ಮಾಮಿ ಟು ಮೈ ಲಿಟಲ್ ಸನ್ ಪ್ರದೀತ್ಯ ಜಯಸೂರ್ಯ ಫ್ರಾಮ್ ರಂಜಿತಾ. ಸೊ ಒಳಗಡೆ ಏನಿರ್ಬೋದು ಅಂತ ಅಂದ್ಕೊಂಡು ಓಪನ್ ಮಾಡಿದ್ವಿ. ಒಂದು ಬೇಬಿ ಕೇರ್ ಕಿಟ್ಟನ್ನು ಅವಳು ಸೆಂಡ್ ಮಾಡಿದ್ಲು. ಸೊ ಇವೆಲ್ಲ ಪ್ರಾಡಕ್ಟ್ಸು ಅವನಿಗೆ ಎಸೆನ್ಷಿಯಲ್ ಪ್ರಾಡಕ್ಟ್ಸೇ ಆಗಿದ್ದು. ಇದರಲ್ಲಿ ಹೇರ್ ಕೋಂಬ್ ಇದೆ, ಹೇರ್ ಬ್ರಷು, ಸೀಸರು, ಆಮೇಲೆ ನೇಲ್ ಕಟ್ಟರು, ಟೂತ್ ಬ್ರಷು ಆ್ಯಂಡ್ ಥರ್ಮಾಮೀಟರು ಇದೆಲ್ಲನೂ ಅದರಲ್ಲಿ ಆ ಒಂದು ಬೇಬಿ ಕೇರ್ ಕಿಟ್ಟಲ್ಲಿ ಇತ್ತು. ಸೊ ಎಲ್ಲ ಐಟಮ್ಸೂ ಕ್ವಾಲಿಟಿನೇ ಇದ್ದು ಚೆನ್ನಾಗಿತ್ತು ಗಿಫ್ಟ್ ಬಾಕ್ಸು. ಆ್ಯಂಡ್ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಗಿಫ್ಟು. ಥ್ಯಾಂಕ್ ಯು ಮಾಮಿ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ಆ್ಯಂಡ್ ಆಮೇಲೆ ನಮ್ಮಮ್ಮ ಇಲ್ಲಿ ಪ್ರದೀತ್ಯನ ತೂಗ್ತಾ ಇದ್ದಾರೆ. ಫುಲ್ ನಿದ್ದೆಗಣ್ಣಲ್ಲಿ ತೂಗಿಡ್ಸ್ಕೊ ಅಂತ ತೂಗ್ತಾ ಇದ್ದಾರೆ. ಡೈಲಿ ನಮ್ಮಮ್ಮ ಹಾಗೆ ನಿದ್ದೆಗಣ್ಣಲ್ಲೇ ನಿದ್ದೆ ಮಾಡ್ತಾನೆ ಅವನನ್ನು ತೂಗ್ತಾ ಇರ್ತಾರೆ. ಸೊ ಒಂಥರ ಇದು ಅನಿಸುತ್ತೆ, ಅದ್ರ ಸಲುವಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನಮ್ಮಲ್ಲಿ ಇವಾಗ ಕಬ್ಬು ಕಡಿಯೋ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಕಬ್ಬು ಕಡಿಯೋ ಸೀಸನ್ ಸ್ಟಾರ್ಟ್ ಆದರೆ ಮುಗೀತು, ಡೈಲಿ ಕಬ್ಬು ತಿನ್ನೋದೇನೆ. ಆ್ಯಂಡ್ ಇವತ್ತು ಕಾರ್ತಿಕ ಹುಣ್ಣಿಮೆ. ಸೊ ಚಂದ್ರ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದ ಆಗಸದಲ್ಲಿ. ಆ್ಯಂಡ್ ಕಾರ್ತಿಕೆ ಹುಣ್ಣಿಮೆ ಸಲುವಾಗಿ ನಾವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿದ್ವಿ. ಅದಾದಮೇಲೆ ಗೌರಿ ಹುಣ್ಣಿಮೆ ಅಂತ ಮನೆಯ ಅಂಗಳದಲ್ಲಿ ನಾವು ರಂಗೋಲಿಯನ್ನು ಹಾಕ್ತೀವಿ. ಈ ಥರ ಒಂದು ತೇರನ್ನು ರಂಗೋಲಿಯನ್ನು ಬಿಡಿಸಿ ಅದನ್ನು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಹಿಡಿದು ಈ ಥರ ನಾವು ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ.